ಬೈಲಹೊಂಗಲ ಸಮೀಪದ ಹಾರುಗೊಪ್ಪ ಗ್ರಾಮದ ಉಲವಿ ಚನ್ನಬಸವೇಶ್ವರ ದೇವಸ್ಥಾನ ನವೀಲಿನ ಕಳಶ ಹೊತ್ತು ಸಿದ್ಧಗೊಂಡಿರುವುದು. ಬೈಲಹೊಂಗಲ ಸಮೀಪದ ಹಾರುಗೊಪ್ಪ ಗ್ರಾಮದ ಉಲವಿ ಬನ್ನಬಸವೇಶ್ವರ ಪ್ರತಿಮೆ. ಮುಖ್ಯಾಂಶಗಳು: 21ನೇ ವರ್ಷದ ಜಾತ್ರಾ ಮಹೋತ್ಸವ, ಅದ್ದೂರಿ ಮಹಾರಥೋತ್ಸವಕ್ಕೆ ಕ್ಷಣಗಣನೆ, ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಹಾಭಿಷೇಕ್, ಸಾಕ್ಷಾತ್ ಉಲವಿ ಚನ್ನಬಸವೇಶ್ವರ ನೆಲೆ ನಿಂತ ಸ್ಥಾನ. ಹಾರುಗೊಪ್ಪ ಗ್ರಾಮದ ಉಲವಿ ಚನ್ನಬಸವೇಶ್ವರ ಮಹಾರಥೋತ್ಸವ ಗುರುವಾರ ಜನವರಿ 29ರಂದು ರುದ್ರ ಅಭಿಷೇಕ ನಂತರ ಗಣಹೋಮ, ನವಗ್ರಹ ಪೂಜೆ ಹಾಗೂ ಮುಂಜಾನೆ 10 ಗಂಟೆಗೆ ಶ್ರೀ ಉಲವಿ ಚನ್ನಬಸವೇಶ್ವರ ದೇವಸ್ಥಾನದ ನೂತನ ಗೋಪುರದ ಲೋಕಾರ್ಪಣೆ ನಂತರ ರಥದ ಕಳಸಾರೋಹಣ ಕಾರ್ಯಕ್ರಮ ಜರುಗುವುದು. ಜನವರಿ 30ರಿಂದ ಫೆಬ್ರವರಿ 1ರವರೆಗೆ ಸಾಯಂಕಾಲ 7 ಗಂಟೆಗೆ ಮಾತೋಶ್ರೀ ಶಿವಯೋಗಿನಿ ದೇವಿ ಹಾಗೂ ಶಾಂತಯ್ಯ ಸ್ವಾಮಿಗಳು, ಶ್ರೀ ಗುರುಪುತ್ರ ಶರಣರು ಇವರುಗಳಿಂದ ಪ್ರವಚನ ಕಾರ್ಯಕ್ರಮ ಜರುಗುವುದು. ಸಂಗೀತ ರತ್ನ ಶ್ರೀ ಸಂಕಪ್ಪ ಮಾಸ್ತರ್ ಕಲಾಬಳಗ ಸಾಕಿನ್ ಸುರೇಬಾನ ಇವರಿಂದ ಸಂಗೀತ ಸೇವೆ. ರವಿವಾರ ದಿನಾಂಕ 1-2-2026ರಂದು ಮುಂಜಾನೆ 11 ಗಂಟೆಗೆ ಚಿಂತನಗೋಷ್ಠಿ ಜರುಗುವುದು. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ನೀಲ್ಕಂಠ ಮಹಾಸ್ವಾಮಿಗಳು, ಶ್ರೀ ಮಹಾಂತ ದುರದಂಡೇಶ್ವರ ಮಠ್ ಮುರಗೋಡ್, ಪೂಜ್ಯ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಅರಭಾವಿ, ಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು, ಶ್ರೀ ಗಾಳೇಶ್ವರ್ ಮಲ್ಲಾಪುರ ಕೆಎನ್, ಶ್ರೀ ಸದ್ಗುರು ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿ ಮಠ ಚಿಕ್ಕುಂಬಿ, ಮಾತೋಶ್ರೀ ಶಿವಯೋಗಿನಿ ದೇವಿ, ಶ್ರೀ ಚನ್ನರಸಬೇನ್ ಲೀಲಾ ಮಠ ಹಾರುಗೊಪ್ಪ. ಮುಖ್ಯ ಅತಿಥಿಗಳು: ಶ್ರೀ ಮಹಾಂತೇಶ್ ಶಿ ಕೌಜಲಗಿ ಶಾಸಕರು ಬೈಲಹೊಂಗಲ್, ಶ್ರೀ ಜಗದೀಶ್ ಚ ಮೆಟಗುಡ್ಡ ಮಾಜಿ ಶಾಸಕರು ಬೈಲಹೊಂಗಲ್, ಶ್ರೀ ಡಾ ವಿಐ ಪಾಟೀಲ್ ಮಾಜಿ ಶಾಸಕರು ಬೈಲಹೊಂಗಲ್, ಶ್ರೀ ಸಂತೋಷ್ ಅನ್ನ ರಮೇಶನ್ನ ಜಾರಕಿಹೊಳಿ, ಶ್ರೀ ಸೌಭಾಗ್ಯ ಲಕ್ಷ್ಮೀ ಶುಗರ್ಸ್ ಹಿರೇನದಿ ಗೋಕಾಕ್, ಶ್ರೀ ಶಂಕರ್ ಮಾಡಲಗಿ ಜಿಪ ಸದಸ್ಯರು. ಎಲ್ಲಾ ಮಹಿಳಾ ಸಂಘದ ಸದಸ್ಯರಿಂದ ರವಿವಾರ 1-2-2026ರಂದು ಬೆಳಿಗ್ಗೆ ಶ್ರೀಮೂರ್ತಿಗಳಿಗೆ ಮಹಾಭಿಷೇಕ ಹಾಗೂ ಗ್ರಾಮದಲ್ಲಿ ಆನೆಕುಂಭ ಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ. ಪೂಜ್ಯ ಶ್ರೀ ಗುರುಬಸವ ಲಿಂಗ ಮಹಾಸ್ವಾಮಿಗಳು, ಶ್ರೀ ದುರದುಂಡೇಶ್ವರ ಅರಬಾವಿ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾಯಂಕಾಲ 4 ಗಂಟೆಗೆ ಪುರವಂತರ ಸೇವೆಯೊಂದಿಗೆ ಮಹಾರಥೋತ್ಸವ ಜರುಗುವುದು. ಸೋಮವಾರ 2-2-2026ರಂದು ರಾತ್ರಿ ಕಳಸಾರೋಹಣದೊಂದಿಗೆ ಜಾತ್ರೆಯು ಸಮಾಪ್ತಿಯಾಗುವುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಭಜನಾ ಮಂಡಳಿಗಳಿಂದ ಜಾಗರಣೆ, ಪಾಲಿಕೆ ಉತ್ಸವ ನಂತರ ರಥೋತ್ಸವ, ಸಾಮೂಹಿಕ ವಿವಾಹ ನಂತರ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುವುದು. ಸರ್ವರಿಗೂ ಆದರದ ಸ್ವಾಗತ. ಬೈಲಹೊಂಗಲ ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ 12ನೇ ಶತಮಾನದಲ್ಲಿಯೇ ಕಾಲ್ನಡಿಗೆಯಲ್ಲಿ ಕಾಡಿಗೆ ತೆರಳಿ ಲಿಂಗೈಕ್ಯರಾದ ಅನೇಕ ಸಂತ ಮಹಾತ್ಮರು, ಶರಣರು, ಶರಣೆಯರ ಹೆಜ್ಜೆಗುರುಗಳು ಕನ್ನಡ ನಾಡಿನಲ್ಲಿ ಸಾಕಷ್ಟಿವೆ. ಅಂತಹ ಹೆಜ್ಜೆಗುರುತುಗಳಿಗೆ ಸಾಕ್ಷಿಯಾಗಿರುವ ಬೈಲಹೊಂಗಲ ಸಮೀಪದ ಹಾರುಗೊಪ್ಪ ಗ್ರಾಮದ ಉಲವಿ ಚನ್ನಬಸವೇಶ್ವರ ದೇವಸ್ಥಾನ ಸಾಕ್ಷಾತ್ ಉಲವಿ ಚನ್ನಬಸವೇಶ್ವರ ನೆಲೆ ನಿಂತ ಸ್ಥಾನವಾಗಿದೆ. ವಚನ ಸಾಹಿತ್ಯದ ಸಂರಕ್ಷಣೆ ಮಾರ್ಗದಲ್ಲಿ ಹಾರುಗೊಪ್ಪ ಗ್ರಾಮದಲ್ಲಿ ಉಲವಿ ಚನ್ನಬಸವೇಶ್ವರ ಇನ್ನುಳಿದ ಶರಣರು ವಿಶ್ರಮಿಸಿ ತೆರಳಿದ್ದರಿಂದ ಈ ಗ್ರಾಮದಲ್ಲಿ ಉಲವಿ ಚನ್ನಬಸವೇಶ್ವರನ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಅದ್ದೂರಿ ಜಾತ್ರೆ, ಗ್ರಾಮದ ಜನರ ಆರಾಧ್ಯ ದೈವವಾಗಿರುವ ಉಲವಿ ಚನ್ನಬಸವೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಗ್ರಾಮಸ್ಥರು ಪ್ರತಿವರ್ಷ ಅದ್ದೂರಿಯಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಉಲವಿ ಚನ್ನಬಸವೇಶ್ವರ ನಂದಿ ಮೂರ್ತಿಗಳಿವೆ. ಪ್ರತಿದಿನ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಗ್ರಾಮದಲ್ಲಿ ಕೃಷಿ ಕುಟುಂಬಗಳು ಹೆಚ್ಚಾಗಿರುವುದರಿಂದ ನಂಬಿ ಬಂದ ಬರುವ ಭಕ್ತರಿಗೆ ಉಲವಿ ಬಸವಣ್ಣ ಕಾಮಧೇನು ಕಲ್ಪವೃಕ್ಷವಾಗಿದ್ದಾನೆ. 21ನೇ ವರ್ಷದ ಜಾತ್ರೆ. ದೇವಸ್ಥಾನದ 21ನೇ ವರ್ಷದ ಜಾತ್ರಾ ಮಹೋತ್ಸವ ನಡೆದಿದ್ದು, ಫೆಬ್ರವರಿ 1ರಂದು ಸಂಜೆ 5ಕ್ಕೆ ಭಕ್ತರ ಹರ್ಷೋದ್ಗಾರ ನಡುವೆ ಅದ್ದೂರಿ ಮಹಾರಥೋತ್ಸವ ನೆರವೇರಲಿದೆ. ಚನ್ನಬಸವೇಶ್ವರ ಮೂರ್ತಿಗಳಿಗೆ ಮಹಾಭಿಷೇಕ, ಆನೆ ಕುಂಭಮೇಳ, ಪಲ್ಲಕ್ಕಿ ಉತ್ಸವ, ಪ್ರಸಾದ ವಿತರಣೆ ನಡೆಯಲಿದೆ. ಅರಬಾವಿ ಪುಣ್ಯಾರಣ್ಯ ಮಠದ ಶ್ರೀ ಗುರು ಬಸವಲಿಂಗ ಸ್ವಾಮೀಜಿ ಜಾತ್ರೆಯ ನೇತೃತ್ವ ವಹಿಸಲಿದ್ದಾರೆ. ಜಾತ್ರಾ ಕಮಿಟಿಯಿಂದ ಜಾತ್ರೆಗೆ ಶ್ರಮ ವರ್ಷ ಪದ್ಧತಿಯಂತೆ ನಡೆದಿರುವ ಜಾತ್ರೆಗೆ ಜಾತ್ರಾ ಕಮಿಟಿ ಒಗ್ಗಟ್ಟಿನಿಂದ ಸೇವೆ ಮಾಡುತ್ತಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಕುಡಿಯುವ ನೀರು, ಪ್ರಸಾದ ವ್ಯವಸ್ಥೆ ಕಲ್ಪಿಸಿದೆ. ದೇವಸ್ಥಾನ ತಳಿರು ತೋರಣ, ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದೆ. ಗ್ರಾಮಕ್ಕೆ ಬಂಧು ಮಿತ್ರರೂ ಆಗಮಿಸಿದ್ದು ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ವರದಿಗಾರರು ಸೋಮಲಿಂಗ್ ಬೋವಿ, ದೀಕ್ಷಾ ನ್ಯೂಸ್, ಬೈಲಹೊಂಗಲ್.